ದ್ರಾವಿಡರ ನಾಡಲ್ಲಿ ಗೆದ್ದು ಬೀಗಿದ ಜನನಾಯಕನ್. ಎಕ್ಸಿಟ್ ಪೋಲ್ಗಳ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದ ನಟ. ದ್ರಾವಿಡರ ನಾಡಲ್ಲಿ ಗೆದ್ದು ಬೀಗಿದ ಜನನಾಯಕನ್. ಎಕ್ಸಿಟ್ ಪೋಲ್ಗಳ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದ ನಟ. ಮ್ಯಾಜಿಕ್ ನಂಬರ್ ಮುಟ್ಟದ ವಿಜಯ್ ಯಾರ ಜೊತೆ ಮೈತ್ರಿ ಮಾಡಿಕೊಳ್ತಾರೆ? ತಮಿಳುನಾಡಿನಲ್ಲಿ ವಿಜಯ್ ಟಿವಿಕೆ ಸರ್ಕಾರಕ್ಕೆ ಯಾರು ಸಾಥ್ ಕೊಡ್ತಾರೆ? ವಿಜಯ್ ದಳಪತಿ ಜೊತೆ ಕೈ ಜೋಡಿಸಲು ಕಾಂಗ್ರೆಸ್ ಒಲವು. ಎಐಎಡಿಎಂಕೆ ಬಿಟ್ಟು ಬೇರೆ ಪಕ್ಷಗಳ ಜೊತೆ ವಿಜಯ್ ಮೈತ್ರಿನಾ? ಪಟ್ಟಾಳಿ ಮಕ್ಕಳ ಕಚ್ಚಿ ಕಾಂಗ್ರೆಸ್, ಐಯುಎಂಐ, ಸಿಪಿಎಂ, ಸಿಪಿಐ ಜೊತೆ ಸರ್ಕಾರನ? ಈ ಸಣ್ಣ ಪಕ್ಷಗಳ ಬೆಂಬಲ ಇದ್ರೆ 118 ಸ್ಥಾನವನ್ನ ಮುಟ್ಟಬಹುದು. ಹಾಗಾಗಿ ಸದ್ಯಕ್ಕೆ ಯಾವ ಸರ್ಕಾರದ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲದ ಪ್ರಶ್ನೆ. ಯಾಕೆಂತಂದ್ರೆ ಈಗ ಮ್ಯಾಜಿಕ್ ನಂಬರ್ ಬೇಕಾಗುತ್ತೆ, ಆದ್ರೆ ಆ ಒಂದು ಮ್ಯಾಜಿಕ್ ನಂಬರ್ ಅನ್ನ ಮಾತ್ರ ಸದ್ಯಕ್ಕೆ ಟಿವಿಕೆ ಪಕ್ಷ ತಲುಪಿಲ್ಲ. ಹಾಗಾಗಿ ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ? ಮುಖ್ಯವಾಗಿ ಕಾಂಗ್ರೆಸ್ ಅವರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಎಂಬ ಮಾತು ಕೂಡ ಸದ್ಯಕ್ಕೆ ಬಹಳ ಚರ್ಚೆ ಆಗ್ತಾ ಇದೆ. ಆದರೆ ಈಗ ಸದ್ಯಕ್ಕೆ ಯಾವ ನಡೆಯನ್ನ ಅನುಸರಿಸ್ತಾರೆ ಈ ಒಂದು ಮ್ಯಾಜಿಕ್ ನಂಬರ್ ಬೇಕು ಅಂತಂದ್ರೆ, ಒಂದು ವೇಳೆ ಏನಾದರೂ ಈಗ ಅದರ್ಸ್ ಕ್ಯಾಟಗರಿಲಿ ಏನಿರ್ತಾರೆ ಅಂದರೆ ಸಣ್ಣ ಪುಟ್ಟ ಪಕ್ಷಗಳೇನಿರುತ್ತೆ, ಆ ಒಂದು ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ಏನಾದರೂ ಮೈತ್ರಿ ಮಾಡ್ಕೊಳ್ತಾರಾ? ಮೈತ್ರಿ ಮಾಡಿಕೊಂಡು ಅಧಿಕಾರದ ಗದ್ದುಗೆಯನ್ನು ಹಿಡಿತಾರಾ? ಇನ್ನು ಎಕ್ಸಿಟ್ ಪೋಲ್ಗಳಲ್ಲಿ ಕೆಲವೊಂದಷ್ಟು ಎಕ್ಸಿಟ್ ಪೋಲ್ಗಳಲ್ಲಿ ಒಂದು ಟಿವಿಕೆ ಪಕ್ಷ 90ರಿಂದ 120 ಒಳಗೆ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಇನ್ನೂ ಕೆಲವೊಂದಿಷ್ಟು ಎಕ್ಸಿಟ್ ಪೋಲ್ಗಳು ಟಿವಿಕೆ ಪಕ್ಷ ಅಷ್ಟರ ಮಟ್ಟಿಗೆ ಇಲ್ಲಿ ಅಧಿಕಾರಕ್ಕೆ ಬರೋದು ಸಾಧ್ಯ ಇಲ್ಲ ಎಂಬ ಒಂದು ರೆಕಾರ್ಡ್ ಕೂಡ ಕೊಟ್ಟಿದ್ರು. ಈಗಾಗಲೇ ವಿಜಯ್ ಜೊತೆ ಮಾತನಾಡಿರುವಂತಹ ರಾಹುಲ್, ತಮಿಳುನಾಡಿನಲ್ಲಿ ರಾಜಕೀಯ ಸ್ಥಿರತೆಗಾಗಿ ಕಾಂಗ್ರೆಸ್ ತಂತ್ರ. ಚುನಾವಣಾ ಪೂರ್ವದಿಂದಲೂ ಟಿವಿಕೆ ಜೊತೆ ಮೈತ್ರಿ ಮಾತುಕತೆ. ಆದ್ರೆ ಈ ಹಿಂದೆ ಮೈತ್ರಿಗೆ ಹಿಂದೇಟು ಹಾಕಿದ್ದ ನಟ ವಿಜಯ್, ಆದ್ರೆ ಈಗ ಅನಿವಾರ್ಯವಾಗಿ ಬೆಂಬಲ ಪಡೆಯಬೇಕಾದ ಪರಿಸ್ಥಿತಿ. ಈಗಾಗಲೇ ಟಿವಿಕೆ ಶಾಸಕರು ರೆಸಾರ್ಟ್ಗೆ ಶಿಫ್ಟ್. ಇನ್ನು ಟಿವಿಕೆ ಬೆಂಬಲ ನೀಡೋದಕ್ಕಾಗಿ ಕಾಂಗ್ರೆಸ್ ಒಂದು ಕಡೆ ಒಲವನ್ನು ಕೂಡ ತೋರಿಸ್ತಾ ಇದೆ. ಈಗ ಆಲ್ರೆಡಿ ವಿಜಯ್ ಜೊತೆ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದಾರೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು ತಮಿಳುನಾಡಿನಲ್ಲಿ ರಾಜಕೀಯ ಸ್ಥಿರತೆಗಾಗಿ ಕಾಂಗ್ರೆಸ್ ತಂತ್ರವನ್ನು ರೂಪಿಸ್ತಾ ಇದೆ. ಯಾಕೆಂತಂದ್ರೆ ಈಗ ಕಾಂಗ್ರೆಸ್ ಈ ಒಂದು ತಮಿಳುನಾಡು ಕ್ಷೇತ್ರದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾಗಿದೆ. ಜೊತೆಗೆ ಅಧಿಕಾರದ ಗದ್ದುಗೆಯನ್ನ ಹಿಡಿಬೇಕು ಅಂತಂದ್ರೆ ಮೈತ್ರಿ ಅನ್ನೋದು ಅನಿವಾರ್ಯ. ಕೇವಲ ಒಂದು 5 ವೋಟ್ ಅಂದ್ರೆ 5 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರವನ್ನ ಸ್ಥಾಪನೆ ಮಾಡಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಕಾಂಗ್ರೆಸ್ಗೂ ಕೂಡ ಅನಿವಾರ್ಯ ಇದೆ. ಜೊತೆಗೆ ಈಗ ಟಿವಿಕೆ ಪಕ್ಷಕ್ಕೂ ಕೂಡ ಮ್ಯಾಜಿಕ್ ನಂಬರ್ ಬೇಕು ಅಂದ್ರೆ 118 ಸ್ಥಾನವನ್ನ ಮುಟ್ಟಬೇಕಾಗಿದೆ. ಹಾಗಾಗಿ ಅನಿವಾರ್ಯವಾಗಿ ಈಗ ಈ ಒಂದು ಮೈತ್ರಿಯನ್ನ ಮಾಡಿಕೊಳ್ಳಲೇಬೇಕಾಗಿದೆ. ಹಾಗಾಗಿ ಯಾವ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ. ಇನ್ನು ಚುನಾವಣಾ ಪೂರ್ವದಿಂದಲೂ ಕೂಡ ಟಿವಿಕೆ ಜೊತೆ ಮೈತ್ರಿ ಮಾತುಕತೆಯನ್ನ ಕಾಂಗ್ರೆಸ್ನವರು ಮಾಡ್ತಾನೆ ಇದ್ದಾರೆ. ಆದರೆ ಈ ಒಂದು ಮೈತ್ರಿಗೆ ವಿಜಯ್ ಅವರು ಮಾತ್ರ ಯಾವುದೇ ರೀತಿಯ ಸಮ್ಮತಿಯನ್ನ ಸೂಚಿಸಿರಲಿಲ್ಲ. ಆದರೆ ಈಗ ಅನಿವಾರ್ಯವಾಗಿ ಮೈತ್ರಿ ಮಾಡಿಕೊಳ್ಳಲೇಬೇಕಾಗಿದೆ.